ಹಿರಿಯ ಬಂಧುಗಳೇ ನಮಸ್ತೆ. ನಾನು ಶ್ರೀಕಾಂತ್ ವಾರ್ ಮತ್ತಿಮನೆ. ನಿಮಗೆ ಗೊತ್ತಿರೋ ಹಾಗೆ NH766C ನ್ಯಾಷನಲ್ ಹೈವೇ ರಾಣಿಬೆನ್ನೂರು ಟು ಬೈಂದೂರು ನಗರದಿಂದ ಹೊಸನಗರ ತನಕ ತುಂಬ ಹೊಂಡಗುಂಡುಗಳು ಇರುವ ಕಾರಣ ಸರ್ಕಾರ ಯಾವುದೇ ರೀತಿ ಗಮನ ಹರಿಸದ ಕಾರಣ ನಾನು ಸ್ವಯಂ ಪ್ರೇರಿತನಾಗಿ ಹೊಂಡ ಮುಚ್ಚುವುದರೊಂದಿಗೆ ಒಂದೊಂದು ಹೊಂಡದಲ್ಲೂ ಪ್ರತಿ ಹೊಂಡದಲ್ಲೂ ಒಂದೊಂದು ಅಡಿಕೆ ಸಸಿ ನೀಡುವುದರೊಂದಿಗೆ ಸರ್ಕಾರದ ಗಮನವನ್ನು ಸೆಳೆಯಲು ಪ್ರಯತ್ನಿಸುತ್ತಿದ್ದೇನೆ. ಇಲ್ಲಿ ಒಂದು 16 ಕಿಲೋಮೀಟರ್ ವಿಸ್ತೀರ್ಣ ಇದೆ ನಗರದಿಂದ ಹೊಸನಗರ. ಮತ್ತೆ ಇದು NH766C ರಾಣಿಬೆನ್ನೂರಿಂದ ಬೈಂದೂರು ತನಕ ಇರೋ ನ್ಯಾಷನಲ್ ಹೈವೇ. ಇಲ್ಲಿ 4-5 ತಿಂಗಳಿಂದ ಹೊಂಡಗುಂಡಿಗಳು ತುಂಬ ದೊಡ್ಡ ದೊಡ್ಡ ಹೊಂಡಗುಂಡಿಗಳು ಅಗಲವಾಗಿ ಹಾಗೂ ಡೀಪಾಗಿ ಇರೋವಂಥ ಹೊಂಡಗುಂಡಿಗಳು ವಾಹನಗಳಿಗೆ ಸಂಚಾರಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ, ಅಡಚಣೆ ಆಗ್ತಾಯಿದೆ. ಅದರಲ್ಲಂತೂ 2 ವೀಲರ್ಗಂತೂ ತುಂಬ ಅಡಚಣೆ ಆಗ್ತಾಯಿದೆ. ಮಳೆಗಾಲದಲ್ಲಿ ಹೊಂಡ ಗುಂಡಿನೇ ಕಾಣಿಸ್ತಾ ಇಲ್ಲ. ನಾನೇ ಒಂದು ವಾರದ ಹಿಂದೆ ಬಿದ್ದಿದ್ದೆ. ಅದೃಷ್ಟವಶಾತ್ ಏನೂ ಆಗಲಿಲ್ಲ. ಹಾಗೆ ನನಗೆ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಗುಂಡಿ ಮುಚ್ಚ ಕಾರ್ಯ ಮಾಡ್ತಾ ಇದ್ದೀನಿ. ಹಾಗೆ ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಒಂದು ವಿವಿಧ ರೀತಿಯಲ್ಲಿ ಒಂದು ಅಡಿಕೆ ಗಿಡ ನೆಡುವ ಮೂಲಕ ನನ್ನ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೇನೆ. ಮೌನವಾಗಿ ಹೋರಾಟ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಇಂಥವ್ರು ಬೇಕು. ಹಾಗೂ ಸರ್ಕಾರಕ್ಕೆ ಇತ್ತಲ್ಲ ಈ ಹೊಂಡ ಗುಂಡಿ ಹಿಂಗೆ ಬಿದ್ದಿದೆ. ಹಾಗೂ ಹೊಸನಗರ ತನಕ ನನ್ನ ಕೈಲಾದಷ್ಟು ಒಬ್ಬನೇ ಹೊಂಡ ಗುಂಡಿಯನ್ನು ಮುಚ್ಚಲು ಪ್ರಯತ್ನ ಮಾಡ್ತೇನೆ. ಬಂಧುಗಳಲ್ಲಿ ಮನವಿ, ನೀವು ಮಾತಾಡಿ ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ತರಿಸಿ ಅಷ್ಟೇ. ಧನ್ಯವಾದ.